ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೆಕೆಂಡ್ PUC ರಿಸಲ್ಟ ಯಾವ ಥರ ಚೆಕ್ ಮಾಡ್ಕೊಳ್ಳೋದಂತ ನಿಮ್ಮ ಮೊಬೈಲ್ದಾಗ ತೋರಿಸ್ಕೊಡ್ತೀನಿ. ಬರೀ ನೀವು ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಮೊಬೈಲ್ದಾಗ ನಿಮ್ಮ ರಿಸಲ್ಟ ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಮೊಬೈಲ್ದಾಗ ಗೂಗಲ್ ಕ್ರೋಮಿಗೆ ಬಂದು ಈ ಥರ ಕ್ರೋಮ್ ಓಪನ್ ಮಾಡ್ಕೊರಿ. ಇಲ್ಲಿ ಸರ್ಚ್ದಾಗ KR.results.nic. ಅಂತ ಈ ಥರ ಸರ್ಚ್ ಮಾಡಿರಿ. ನಾ ಆಲ್ರೆಡಿ ಸರ್ಚ್ ಮಾಡಿದ್ರಿಂದ ಈ ಥರ ಬರೈತಿ, ನಿಮಗೂ ಹಿಂಗೆ ಬರ್ತೈತಿ. ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದ ಬಳಿಕ ಇಲ್ಲಿ ನೋಡ್ಕೋಬೋದು. ನೀವು ಇಲ್ಲಿ ಕೆಳಗಡೆ ಐತಿ ನೋಡಿ, ಕೆಳಗಡೆ 2025 ದ್ವಿತೀಯ PUC ಪರೀಕ್ಷೆ ಸೆಕೆಂಡ್ ಇಯರ್ ಫಲಿತಾಂಶ ಪ್ರಕಟಣೆ ಅಂತ ಅಂದ್ರೆ ಹೋದ ವರ್ಷದಿಂದ ಐತಿದ. ನೀವು ಯಾವ ಥರ ಈ ವರ್ಷದಿಂದ ಇನ್ನೂ ಬಿಟ್ಟಿಲ್ಲ, ನಾಳೆ ಬಿಡ್ತಾರೋ. ಹೆಂಗೆ ಚೆಕ್ ಮಾಡ್ಕೋಬೋದು ಅಂತ ತೋರ್ಸಾತೀನಿ ಒಂದು. ಇಲ್ಲಿ ನೋಡಿ 2025 ದ್ವಿತೀಯ PUC ಪರೀಕ್ಷೆ 2ರ ನಂತರ ಫಲಿತಾಂಶ ಪ್ರಕಟಣೆ ಅಂತ. ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ನಿಮ್ಗೆ ನೆಟ್ವರ್ಕ್ ಸ್ಲೋ ಐತಿ. ಈ ಥರ ಕ್ಲಿಕ್ ಮಾಡ್ಕೊಂಬಳಕ ಇಲ್ಲಿ ನೋಡಿರಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಐತಿ. ಇದ್ರ ಮ್ಯಾಗ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕೋರಿ. ಏನಿದೆ ನೋಡಿ ನಿಮ್ಮ ರಿಜಿಸ್ಟರ್ ನಂಬರ ಹಾಕೊಂಡು ಬಳಕ ಇಲ್ಲಿ ಕೆಳಗಡೆ ನೋಡ್ಬೋದು ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಐತಿ. ಕಾಂಬಿನೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಸೈನ್ಸ್ ಮಾಡಿದರೆ ಸೈನ್ಸ್ ಹಾಕೋಬೋದು, ಆರ್ಟ್ಸ್ ಮಾಡಿದರೆ ಆರ್ಟ್ಸ, ನೀವು ಯಾವ್ದು ಕಾಮರ್ಸ್ ಮಾಡಿದರೆ ಕಾಮರ್ಸ್, ನೀವು ಯಾವ ಸಬ್ಜೆಕ್ಟ್ ಇದನ್ನ ಒಂದು ಕ್ಲಿಕ್ ಮಾಡ್ಕೊಳ್ಳೋದು. ಅದಾದ ತಕ್ಷಣ ಇಲ್ಲಿ ಕೆಳಗಡೆ ನೋಡಿರಿ ಸಬ್ಮಿಟ್ ಅಂತ ಐತಿ ನೋಡಿ. ಇದ್ರ ಮ್ಯಾಗೆ ಈ ಥರ ಕ್ಲಿಕ್ ಮಾಡಿರಿ ಅಂದ್ರೆ ಡೈರೆಕ್ಟ್ ನಿಮ್ದು ರಿಸಲ್ಟ್ ಬಂದುಬಿಡ್ತೈತಿ. DB ಎರರ್ ಅಂತ ಅಂದರೆ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಇದ್ರ ರಿಸಲ್ಟ್ ಎರರ್ ಆಗತಿ. ಇಲ್ಲಿ ಬ್ಯಾಕ್ ಮಾಡೋದ ಮತ್ತೆ ವಾಪಸ್ ನೀವು ಈ ಥರ ಡೈರೆಕ್ಟ್ ಈ ಥರ ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್, ಇಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನ್ ಹಾಕಿರಿ ಅಂದರೆ ಇಲ್ಲಿ ಸಬ್ಮಿಟ್ ಕೊಟ್ಟರೆ ಡೈರೆಕ್ಟ್ ನೀವು ರಿಸಲ್ಟ್ ಬರ್ತೈತಿ. ಡೈರೆಕ್ಟ್ ನೀವು ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಇನ್ನೂ ಬಿಟ್ಟಿಲ್ಲ, ನಾಳೆ ಬಿಡ್ತಾರಂತ, ಅದಕ್ಕಾಗಿ ಇದು ಓಪನ್ ಆಗತ್ತಿಲ್ಲ. ನಾಳೆ ಓಪನ್ ಆಗ್ತೈತಿ. ಆದ ತಕ್ಷಣ ನೀವು ಇಲ್ಲಿಂದ ನಿಮ್ಮ ರಿಸಲ್ಟ್ ನೋಡ್ಕೊಳ್ಬೋದು.